ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಕಂಡುಬರುವ ಒಂದು ಪುಟ್ಟ ಗ್ರಾಮ ಬಗರ್ನಾಳ ಅಂತ. ಅದು ಬಗರ್ನಾಳದ ಒಂದು ಇತಿಹಾಸಕ್ಕೆ ಹೆಸರುವಾಸಿಯಾದಂಥ ಒಂದು ಗ್ರಾಮ. ಈ ಒಂದು ಗ್ರಾಮ ನನ್ನ ಊರಂತ ಹೇಳೋಕ್ಕೆ ನನಗೊಂದು ಹೆಮ್ಮೆ ಅನಿಸುತ್ತೆ. ಈ ಒಂದು ಪುಟ್ಟ ಗ್ರಾಮ, ಈ ಒಂದು ಪುಟ್ಟ ಹಳ್ಳಿಯ ಒಂದು ಇತಿಹಾಸವನ್ನು ನಾವು ನೋಡೋದಾದರೆ, ಈ ಗ್ರಾಮದ ಮಧ್ಯದಲ್ಲಿ ರೈಲಿನ ಸಂಚಾರವನ್ನು ನಾವು ನೋಡಬಹುದು. ಯಾಕೆಂದರೆ ಇದು 1887ರಲ್ಲೇ ಈ ಒಂದು ರೈಲಿನ ಸಂಚಾರ ಪ್ರಾರಂಭ ಆಗಿದೆ. ಇದು ಊರಿನ ಮಧ್ಯದಲ್ಲಿ ಆಗಿರುವುದು ನಾವು ನೋಡಬಹುದು. ಅದೇ ರೀತಿ ಪ್ರಾಚೀನ ದೇವಾಲಯ ಅಂತೇಳಿ ಈ ನಮ್ಮ ಊರಿನಲ್ಲಿ ಈ ಒಂದು ಗ್ರಾಮದಲ್ಲಿ ನಾವು ನೋಡಬಹುದು. ಆ ಪ್ರಾಚೀನ ದೇವಾಲಯ ಅಂದರೆ ಅದೇ ಒಂದು ಲಕ್ಷ್ಮೀ ದೇವಾಲಯ ಅಂತೇಳಿ. ಇದು ಸುಮಾರು ಪ್ರಾಚೀನ ಇತಿಹಾಸದ ಒಂದು ದೇವಾಲಯ ಅಂತೇಳಿ ಸುಮಾರು ಇತಿಹಾಸದಲ್ಲಿ ನಾವು ತಿಳಿದಿರುವೆ. ಇದಕ್ಕೆ ಉದಾಹರಣೆ ಅಂದರೆ ಈ ದೇವಾಲಯದಲ್ಲಿರುವಂಥ ಕಲ್ಲಿನಲ್ಲಿ ಕೆಲವು ಮೂರ್ತಿಗಳು ಕೆತ್ತನಿರೋದು ನೀವು ಗಮನಿಸಬಹುದು ಈ ಒಂದು ದೇವಾಲಯದಲ್ಲಿ. ಇದಕ್ಕೆ ಇತಿಹಾಸವೇ ಸಾಕ್ಷಿ ಅಂತ ಹೇಳ್ತೀವಿ. ಅದೇ ರೀತಿ ಈ ಒಂದು ಊರು, ಈ ಒಂದು ಪುಟ್ಟ ಗ್ರಾಮ ಸುಮಾರು ಐತಿಹಾಸಿಕವಾಗಿ ಇತಿಹಾಸಕ್ಕೆ ಹೆಸರುವಾಸಿಯಾಗಿದೆ ಅಂತ ಹೇಳಬಹುದು. ಗ್ರಾಮದ ಸುತ್ತಲಿನ ಪ್ರದೇಶವನ್ನು ಚಾಲುಕ್ಯರು, ರಾಷ್ಟ್ರಕೂಟರು, ರಟ್ಟರು, ಮೊಘಲರು ಹೀಗೆ ಹಲವಾರು ನಾಯಕರು ಆಳಿದಂಥ ಒಂದು ಪ್ರದೇಶ ಅಂತ ಹೇಳಬಹುದು. ಹಾಗೆಯೇ 14ನೇ ಶತಮಾನದಿಂದ ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಆದಿಲ್ ಶಾಹಿಗಳ ಆಡಳಿತದಲ್ಲಿ ಐತಿಹಾಸಿಕವಾಗಿ ಪ್ರಾಮುಖ್ಯತೆ ಪಡೆದಿರುವಂಥ ಪಟ್ಟಣ ಅಂತಲೂ ಹೇಳಬಹುದು. ಹಾಗೂ ಈ ಗ್ರಾಮದ ಸುತ್ತಲಿನ ಪ್ರದೇಶವು ವಸಾಹತುಗಳು ಮತ್ತು ಪ್ರಾಚೀನ ಭಾರತೀಯ ನಾಗರಿಕತೆಗೆ ಸಂಪರ್ಕ ಹೊಂದಿತು ಅಂತೇಳಿ ಹೇಳಬಹುದು. ಅದೇ ರೀತಿ ಮೊಹಮ್ಮದ್ ಆದಿಲ್ ಶಾಹಿಗಳ ಪ್ರಮುಖ ಕೇಂದ್ರವಾದ ಬಿಜಾಪುರದೊಂದಿಗೆ ಈ ಪ್ರದೇಶ ಸಂಪರ್ಕದಲ್ಲಿ ಇತ್ತು ಅಂತ ಕೂಡ ನಾವು ಇತಿಹಾಸದಲ್ಲಿ ನೋಡಬಹುದು. ಈ ಇತಿಹಾಸ ಇರೋ ಗ್ರಾಮ ಹಿಂದೆ ಯಾವ ಜಾಗದಲ್ಲಿತ್ತು, ಅದು ಹೇಗೆ ಬೆಳೆದು ಬಂತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದೇ ಆಗಲಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.